ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ನಾನು ಶಂಷೇರ್ಲಿ ಸಾಹೇಬ್ ಖಾನ್ ಅಂಥೇಳಿ, ಇಲ್ಲಿ ಅಂಬಲಿ ಕಬ್ಬದಲ್ಲಿ ನಮ್ಮ ಹೊಲ ಇದೆ. ಇದು 868032 ನೀರಾ ಕಬ್ಬು. ಇದು 3ನೇ ಕುಳೆ. ಇದು ನಾನು ಮಹಾರಾಷ್ಟ್ರದಿಂದ ತೊಗೊಂಬಂದು ಇಲ್ಲಿ ಇದನ್ನು ಸ್ಯಾಪ್ಲಿಂಗ್ ಹಚ್ಚಿದ್ದೀನಿ. ಮತ್ತು ಆಲ್ಮೋಸ್ಟ್ ಈಗ 5.5 to 6 months ಆಗಿದೆ. ಮತ್ತು ಕನ್ಸಲ್ಟೆನ್ಸಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು, ಏನು ಯಾವ ಥರ ಇದು ಮಾಡ್ಬೇಕಂತೇಳಿ. ನಾನು ಒಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಕನ್ಸಲ್ಟೆಂಟ್ಗೆ ಕರೆಸಿಬಿಟ್ಟು ಅವ್ರು ಬಂದುಬಿಟ್ಟು ನನಗೆ ಗೈಡ್ ಮಾಡಿದ್ರು, ಯಾವ ಥರ ಇದಕ್ಕೆ ಯಾವ್ಯಾವ ಥರ ಮತ್ತು ಎಷ್ಟೆಷ್ಟು ಡೋಸ್ ಕೊಡಬೇಕು, ಯಾವಾಗ ಕೊಡಬೇಕು ಅಂಥೇಳಿ ಒಂದು ಇದನ್ನು ಹಾಕಿಕೊಟ್ರು, ಚಾರ್ಟ್ ಹಾಕಿಕೊಟ್ರು. ಆ ಚಾರ್ಟ್ ಪ್ರಕಾರ ನಾನು ಹಾಕ್ತಾ ಬಂದೆ. ಸ್ವಲ್ಪ ಹೆಚ್ಚು ಕಡೆ ಹಿಂದೆ ಮುಂದೆ ಆಗಿರ್ಬೇಕು 5-6 ದಿವಸ, ಬಟ್ ಅದೇ ಥರ ಫಾಲೋ ಮಾಡಿದೆ. ಇದು 4.5 ಫೂಟ್ ಇದೆ, ಇನ್ನೊಂದು 5 ಫೂಟ್ ಇದೆ ಅಗಲ. 4.5/2 ಅಥವಾ 5/2 ಈ ಥರ ಇದೆ. ಮತ್ತು ಯಾವ ಥರ ಏನೇನು ಗೊಬ್ಬರ ಹಾಕಿದ್ರಿ? ಅದೇ ಗೊಬ್ಬರ ಅಂದರೆ ಸ್ಟಾರ್ಟಿಂಗ್ ಮಾಡಿದ್ದಂದರೆ ಬ್ಲ್ಯಾಕ್ ಜಮ್, ಉನ್ನತಿ ಮತ್ತು ನ್ಯೂಟ್ರಿಗ್ರೋ, ಇವು ಮೇನ್ ಅವರ ಒಂದು ಇದಿದೆ. ಅದ್ರ ಜೊತೆ ಅಮೋನಿಯಂ ಸಲ್ಫೇಟ್ ಆಗಲಿ ಅಥವಾ ಯೂರಿಯಾ ಆಗಲಿ, ಮತ್ತು 10-26 ಆಗಲಿ, 15-15 ಆಗಲಿ, 19-19 ಇವನ್ನೆಲ್ಲ ಯೂಸ್ ಮಾಡಿದ್ವಿ. ಅಂದರೆ ಯಾವಾಗ ಏನೇನು ಹಾಕಬೇಕಂತೇಳಿ ಅವರು ಕ್ಲೀನಾಗಿ ಚಾರ್ಟ್ ಹಾಕಿಬಿಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಫಾರ್ ಎಕ್ಸಾಂಪಲ್ NPK, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಬೇಕಾಗುತ್ತೆ ಅದು. ಮತ್ತು ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ಸ್ ಬೇರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಿಂಕು, ಸಲ್ಫರು ಅಥವಾ ಮ್ಯಾಗ್ನೇಸಿಯಮ್ಮು ಇಂಥವೆಲ್ಲ ಬೇಕಾಗ್ತವೆ, ಬೋರಾನು ಎಲ್ಲ. ಅದನ್ನು ಕೂಡ ಅದರದ್ದೊಂದು ಕಾಂಬಿನೇಷನ್ ಟೋಟಲ್. ಮಿಕ್ಕಿದ ಫರ್ಟಿಲೈಸರ್ APMC ಕಲ್ಮೇಶ್ವರ ಸೊಸೈಟಿಯಿಂದ ಫರ್ಟಿಲೈಸರ್ಸ್ ತೊಗೊಂಬಂದಿದ್ದೀನಿ. ಮುಂಚೆ ಒಂದು ವಿಡಿಯೋ ಮಾಡಿದ್ವಿ ಸರ್, ನಾವು ಒಂದು 2-3 months ಬ್ಯಾಕ್ ಅನ್ಸುತ್ತೆ. ಇದೇನೋ 3 ತಿಂಗಳು ಕಬ್ಬಿತ್ತು, ಅವಾಗ ಮಾಡಿದ್ವಿ. ಆವಾಗ ಮಾಡಿದ್ವಿ, ಕರೆಕ್ಟ್. ಮತ್ತೆ ಏನು ಡಿಫ್ರೆನ್ಸ್ ಆಗಿದೆ ಸರ್? ಅಲ್ಲ, ತುಂಬ ಡಿಫ್ರೆನ್ಸ್ ಆಗಿದೆ. ಅಂದರೆ ಇದಕ್ಕೆ ಸರಿಯಾದ ಟೈಮಿಗೆ ನಾವು ಕಳೆ ಇವು 3 ಆಗಬೇಕು ಮೇನ್. ಕಬ್ಬಿಗಾಗಲಿ ಯಾವುದೇ ಇದಕ್ಕಾಗಲಿ ಕಳೆ ನೀರು ಇವು ಚೆನ್ನಾಗಿದ್ದರೆ ಗ್ರೋತ್ ಚೆನ್ನಾಗಿ ಬಿಡುತ್ತೆ. ಅದ್ರ ಜೊತೆ ನಮ್ಗೆ ಏನು ಕೊಡಬೇಕು ಅದಕ್ಕೆ ಫರ್ಟಿಲೈಸರ್ ಒಬ್ಬರನ್ನ ಮಾಹಿತಿ ಇದ್ದವ್ರನ್ನ ಇದು ಮಾಡಿಕೊಂಡು ರೈತರು ನಾವು ಕೂಡ ಸ್ವಲ್ಪ ಇನ್ವಾಲ್ವ್ ಆದರೆ ಚೆನ್ನಾಗಿ ಬೆಳಿಬೋದು. ಅರೌಂಡ್ 70 to 80 tons ಅಂತೂ ಆರಾಮಾಗಿ 1 ಎಕರೆಗೆ ಆರಾಮಾಗಿ ಬೆಳಿಬೋದು, ಏನೂ ಕಷ್ಟ ಇಲ್ಲ. 100 tons ಎಲ್ಲ ಮಾಡ್ತಾರೆ. ಅದು ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ ಅದು 12-14 ತಿಂಗಳು ಎಲ್ಲ ಮೇಂಟೈನ್ ಮಾಡ್ತಾರೆ. ನಮ್ಮಲ್ಲಿ ಇಲ್ಲಿ ಮಲೆನಾಡು ಇರೋದ್ರಿಂದ ಮ್ಯಾಕ್ಸಿಮಮ್ ನಾವು 1 ವರ್ಷ ಇಟ್ಕೋಬೋದು. 10-12 ತಿಂಗಳಿಗೆ ನಾವು ಹಾರ್ವೆಸ್ಟ್ ಮಾಡಲೇಬೇಕು. ಮತ್ತು ಯಾವುದೋ ಒಂದು ಚೆನ್ನಾಗಿ ಬಂದಿದೆ, ಇದಕ್ಕಿಂತಲೂ ಬೇರೆ ಕಡೆ ಇನ್ನೂ ಚೆನ್ನಾಗಿ ಬಂದಿದೆ, ಇನ್ನೂ ಕೊಡೋಕ್ಕಾಗಲ್ಲ.